ಏ ನನ್ನ ಹೆಸರು ಯಾಕೆ ಬದಲಾಕೈತಿಲ್ಲ ಹೋಳಿ ಹುಣ್ಣಿಮೆ ಕಾಮ ಅಲ್ಲ ತಲೆ ಮ್ಯಾಗ ತೆಪ್ಪಿಗೆ ಹಾಕೋದು ಹುಚ್ಚರಂಗ ಹಿಂಗ್ಯಾಕ್ ನಿಂತಿಲ್ಲ ತಲೆ ಕೆರ್ಕೋತ ಕೆಟ್ಟದ್ ಬಾರು ನನ್ನ ತಲೆ ಕೆಟ್ಟ ಪಂಚಾಯತ್ ಯಾಕ್ಲಿ ಏನಾತ ಆ ಸೀತಾಪತಿಗೆ ಉಪಾರ ಅವ್ರ ಹೆಣ್ಣು ಕೊಡಕ್ ಬರತಾರತ್ತ ಹೌದಾ? ಹಾ ಹೌದ್ರಿ ಅಪ್ಪ ಅವ್ರಿಗೆ ಹೆಣ್ಣು ಕೊಡಾಕ ಬರಾಕತ್ತಾರತ್ತ ಯಾದಿ ಬರಿಯಾಕ ನನಗ ಮತ್ತ ನಮ್ಮ ಕಡ್ಡ್ಯಾಪ್ ಮಾಸ್ತರ್ಗನ ಹೇಳ್ಯಾರ ನಾಳೆ ನಿಮ್ಗ ಹೌದ ಅಯ್ಯಪ್ಪ ಇಂಥವ್ರಿಗೆ ಹೆಣ್ಣು ಕೊಡಕತ್ರಿ ಹೊರಕೋಬೇಕು ದೇವ್ರಂತನ್ನ ಏನ್ ಮಾಡೋದೈತಿ ಕಡ್ಡ್ಯಾಪ್ ಮಾಸ್ತರ್ ಕರ್ಕೊಂಡ್ ಹೊಳಿ ದಂಡಿ ಕಡೆ ಹೋಗೋದೈತಿ ಮತ್ತೇನ್ ಮಾಡೋದೈತಿ ಏರ್ಲಿ ಬಿಡಪ್ಪ ಹೋಗ್ಲಿ ನನಗೂ ಒಂದ್ ಸ್ವಲ್ಪ ನಿಮ್ಮ ಪಂಚಾಯತ್ಯಾಗ ಒಂದು ಸ್ವಲ್ಪ ಕಾಂಟ್ರಾಕ್ಟರ್ ಕೆಲಸದ ಇದ್ರೆ ಹೇಳ ನಾನು ನಿನ್ನ ಹೆಸರ ಮ್ಯಾಗ ಒಂದ್ ಸ್ವಲ್ಪ ಉದ್ಧಾರ ಆಗ್ತಾನ ನಿನಗ್ ಕೊಡ ಪಂಚಾಯತ್ ಕೆಲಸ ನನಗೆ ನನ್ನ ತಲೆ ಕೆಟ್ಟ ಪಂಚಾಯತ್ ಆಗೈತೆ ಅಡಿಸಿಕೆ ಅಲ್ಲಿ ಉದಗಟ್ಟಿ ಉದ್ದವ್ರ ಗುಡಿಯಾಗ ಬ್ಯಾಟಿ ಮಾಡಿದಾರತ್ತ ಅಲ್ಲಿ ಎಲ್ಲಾರ ತಿಂದ ಆ ಕಡೆ ಹೊಳದಿಡ್ಡಿ ಕಡೆ ನೋಡ್ ಬಾ ಹೇಳ್ತಾನೆ ನನಗೆ ಆಯ್ತಾ ಬರ್ತಾನ ನಡಿಯುವ ಮಗಳ ಒಳಗೆ ಹೇಳ್ತಾನೆ ಆಡೋಣ ಕ್ರಿಕೆಟ ಬಾರಿ ತಿನ್ನನ ಬ್ಯಾಟ ಆಡೋಣ ಕ್ರಿಕೆಟ ಬಾರಿ ತಿನ್ನನ ಬ್ಯಾಟ ಬಾಲ ಹೋಗಿ ಬಾರ ಹೊಡಿ ಎಲ್ಲ ಇವನು ಏನು ತಲಿಕೆಟ್ ಮೆಂಬರ್ ಅದ ಅಂದ್ರೆ ಹೆಂಗ್ ಅಂತೀನಿ ಏನು ಉಡಾಳ ಮೆಂಬರ್ ಅದಾನಂತನ್ರಿ ಅಲ್ಲ ಇವನ್ ಹಿಂದೆ ಬೆನ್ನು ಹತ್ತಿ ಯಾವಾಗಿಂದ ನಾವ್ ಹಿಂದಿಂದ ನಿಂತು ಸಾಕಾಗಿ ಹೋತ ಏರ್ಲಿ ಬಿಟ್ರೆ ಹೋಗೋಲಕ್ಕ ನೀವು ಹಿಂಗದ ನನಗೆ ಗೊತ್ತೈತಿ ಇಡೀ ಊರಿಗೆ ಗೊತ್ತೈತಿ ನಾನು ಮಾತಾಡೋದಾಗ ನಾಳೆ ನಾನು ಬೆಳಿಗ್ಗೆ ಎದ್ದ ಉದಗಟ್ಟಿ ಪಂಚಾಯತಿ ಹೋಗಿ PDO ಸಾಹೇಬರಿಗೆ ಭೇಟಿ ಆಗಿ ನನ್ನ ಕೆಲಸ ಮಾತಾಡಿ ಬಂದ್ರ ಅಂತ ಯಾಕಂದ್ರ ಇವಾಗ ಒಂದು ಹಣದ ಚಿಂತಿ ಈಗ ಒಳಗ್ ಹೋದ್ ನೋಡ್ರಿ ಅವ ಒಂದು ಹೆಣ್ಣಿನ ಚಿಂತಿ ಇವ್ರದ್ದು ತಲೆಯಾಗ ಅದ ಕೂತೈತಿ ಅಂದ್ರ ಇವ್ರನ್ನ ಬಿಡ್ಸಾಕ ಯಾವ ಮಕ್ಕಳ ಕಡೆನೂ ಬಿಡ್ಸಾಕ ಆಗ್ಲಾರ್ದ ಮಾತ್ರ ಇರ್ಲಿ ಬಿಡ್ರಿ ಟೈಮ್ ಆಗೈತಿ ನಾವು ಹೋಗೇ ಬರ್ತೇವೆ
ಬಗೆಯ ಬಂಟನಾಗಿರಬೇಕು. ಆ ಶಕ್ತಿಗಿಂತ ಶಕ್ತಿ ಯುಕ್ತಿ ಪ್ರಯೋಗಿಸಿ ಕೆಲಸ ಮಾಡು ಸೀತಾ. ಜೆಸಿಪಿ ಬಕೆಟ್ನಾಗ ಹಾಕಿ ಓದೋದು ಬಂದ್ರ ಇದಕ್ಕೆ ಯಾಕೆ ಬ್ಯಾನಿ ಬರಾಕಿಲ್ಲ ಅಂತ ನನ್ನ ಹೆಸರು ಸೀತಾಪತಿ ಐತಿ. ಆ ರೈತರ ಭೂ ಸ್ವಾಧೀನ ಬಗ್ಗೆ ಕಡುಪತ್ರ ತಯಾರಿಸಿದೆಯಾ? ಭೂಮಿಯನ್ನು ಕೊಡಲಿಕ್ಕೆ ಒಪ್ಪಿದವರೆಷ್ಟು, ಒಪ್ಪದಿದ್ದವರೆಷ್ಟು ಮಾಹಿತಿ ಪಡೆದುಕೊಂಡು ಬಂದೆಯಾ? ಬಾರನೇ ಬಾಗ್ ಜನ ಒಪ್ಪಿದಾರ ಗೌಡ್ರ. ಇನ್ನು 4ನೇ ಬಾಗ್ ಜನ ನಮ್ಮನ್ನ ಸಿಕ್ಕಂಗ ಬೇದ. ಅಲ್ಕ ನನ್ನ ಮಗನ, ಅಂದಿ ನನ್ನ ಮಗನ, ಅಜ್ಜ ನನ್ನ ಮಗನ ಆರಾಮ್ ಆದರೆ ಬಾಬಾದರೂಪದ ಮಾದೇಗೆ ಸೀತಾಪತಿ ಈ ಹಣ್ಣಿಗೆ ಕಾರಣ ತೆಗೆಸಿ ಬರುತ್ತೇನೆ. ತಲೆ ಎಷ್ಟಾಯ್ತು ಗೌಡ್ರೆ? ಈ ಮಾತಿದ್ರೆ ಅಂತಂದ್ರೆ ನಮ್ಗೆ ಎಷ್ಟೇ ಅಂತರದಿಂದ ಕುಣಿದಾಡ್ರು ನನ್ನ ಸ್ವಾತಂತ್ರ್ಯದಿಂದ ಬಿಡಲಾರೆ. ಹಕ್ಕಿತರ ಮೇಲಕ್ಕೆ ಹಾರಿ ಹೋದು ಬೆಳಕ ಗರುಣವಾಗಿ ಮೇಲಕ್ಕೆ ಹಾರಿ ಆತನ ತಲೆ ತಂದು ಒಪ್ಪಿಸ್ತೀನಿ. ಈ ಪೊಲೀಸ್ ಗೌಡನಿಗೆ ತಲೆ ಬೇಕೊಂದು ಇಲ್ಲ ಆ ನೆಲ ಬೇಕೊಂದು, ಈ 2 ಕೆಲಸ ನೀನೇ ಮಾಡಲೇಬೇಕು. ಬಾಟಿಗೆ ಹೆಚ್ಚಿಕೊಂಡ್ರ ಬಾಗ ಗೌಡ್ರ ಮಾತಿಗೆ ಮಾತು ಬೆಳೆಸಿ ಕೆಲಸ ಮಾಡಿ ಬರ್ತೀರಿ ಬರಿಲ್ಲ ಇವಾಗ ಹೇಳ್ತಾನ ಮಾಡಬೇಡ ನೀವು ಕೆಲಸ ವೆರಿ ಗುಡ್. ನೋ
ಹೆಮ್ಮೆಯ ಸಾಧ ಅಳಬಾರದು, ನಗಬೇಕು. ಹಣ ಮಾಡಿಕೊಂಡು ಈ ಜಗದಲ್ಲಿ ನಗಬೇಕು. ಇಲ್ಲ ಅಂದ್ರೆ ದಡ್ಡ ಅಂತಾರೆ. ತುಂಬ ತಕ್ರಾರು ಬರಲ್ಲ, ಎದಕ್ಕೂ ಮನೆಯತ್ತಿದ್ರು ಗುಲಾಮ ಆಗಿರಲ್ಲ. ಈ ಟಗರು ಸಾಲಟ್ಟಗಿದೆ ಅಂತ ಗಾರ್ಚಲ್ ಮಾಡಿದ್ರೆ ಗೊತ್ತೈಗೆ ಗೂಗಲ್ ಅಲ್ಲಿ ನೋಡಿದ್ರೆ ಟ್ರೀಟ್ಮೆಂಟ್ ಸಿಗಲ್ಲ. ನಿನ್ನ ಕೈಗೆ ಲಂಚ ತಂದು ದನ ಕುರಿ ಬೆಚ್ಚು ಕೊಟ್ಟು ಹಾಳು ಮಾಡಿಕೊಂಡು ಆ ರೈತರ ಆಸ್ತಿ ನಿನ್ನ ಸತ್ತು ಮಾಡಿಕೊಳ್ಳೋದಕ್ಕೆ ನಾನೇನು ನಿನ್ನಂತ ಲಂಚ ತುಂಬ ರಾಜಕಾರಣಿ ಅಲ್ಲ. ಶೂಟ ಮಾತಕ್ಕೆ ಸಾಕ್ಷಿ ಹೊಡೆದು ರೈತರ ಬೆನ್ನಿಗೆ ಬೆನ್ನಾಗಿ ನಿಂತು ಸಾಕು ಕುರಿ ಹೊತ್ತು ಬರುವ ನೀ ಎತ್ತಲ ಕುರುಬನನ್ನು ನೆನಪಿರಲಿ. ಏ ಬೀರ, ಉತ್ತರವೇ ಎತ್ತರ ತಪ್ಪಿ ಮಾತಾಡಬೇಡ. ಬಯಸಿ ಬಂದುದನ್ನು ತಿರಸ್ಕರಿಸಿ ಹಾಳಾಗಬೇಡ. ಪಡೆದು ನನ್ನ ಗುಣ ಉಳಿಸ್ಕೋ. ಏ ತಮ್ಮ, ಹಣನು ಹೋಗುತ್ತ ನಿನ್ನ ಹೆಣ ಬಿದಿರಿನ ಮೋಟ್ರ್ ಮ್ಯಾಲ 4 ಮಂದಿ ಹೆಗಲ ಮ್ಯಾಲ ಅಲ್ಲಿಗೆ ಬರ್ತಾವ್ರ ಇಬ್ಬರು ಹೇಳ್ತಾನ ಚಕ್ಕನ ಕಣ್ಣ 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 ಸುಡ್ಬೇಕಾಗ್ತದೆ. ಯಾಕ್ತೀರ ಮಾತಾಡೋಡು. ನನ್ನ ಹೆಣ ಹೋಗಲು ನನಗೆ 3 ಹೆಣ ಮಾಡುದು ನನಗೆ ಚೆನ್ನಾಗಿ ಗೊತ್ತಿದೆ. ಇದು ಅಂದಿನ ವೀರ ಸುಂದರ ಲಕ್ಷ್ಮಣ ಹಾಗೂ ವೀರ ಸಂಗೊಳ್ಳಿ ರಾಯನ ಚರ್ಚೆಯಲ್ಲಿ ಪೂರ್ತಿಯಾಗಿ ಬೆಳೆದ ಕಾಂಬಿದೆ. ನಿಮಗೆ ಕೊನೆದಾಗಿ ಮರ್ಯಾದಿಂದ ಹೇಳಬೇಕಿದ್ದೇನೆ. ಆ ಗೋಮಾಳ ದನ ಕುರಿಗಳ ಸತ್ತು. ಈ ಭೂಮಿ ಜಗತ್ತಿಗೆ ಹಾಕೋ ರೈತರ ಸತ್ತು. ತಾಕತ್ತಿದ್ರೆ ಗೊತ್ತು ನೋಡ, ಬರ್ತೀನಿ. ತೋಟಿನಾಗ ದೊಡ್ಡವ ಗೌಡ, ಅದು ದೊಡ್ಡವ ಗೌಡ, ಅಂತಾರದಾಗ ದೊಡ್ಡವ ಗೌಡ. ಅಂತಾದಾಗ ನನ್ನ ಮನೆಗೆ ಬಂದು ನನಗ ಹಾಗಾಗ್ತಿಯಲ್ಲ. ಕೋಳಿ ಕುಂಡ್ಯ ಕಸಬರಿಗೆ ಕಟ್ಟಿ ಹಾಕಿದ್ರ ಕೋಲ್ ಲವಲಾಗ ಸಾಧ್ಯನೇ ಇಲ್ಲ. ನೀನ್ ಎಷ್ಟೇ ತಿಪ್ಪುರ್ಲಾಗ ಹಾಕಿದ್ರು ನನ್ನ ಲೆವೆಲ್ ಬರಕ್ ಸಾಧ್ಯನೇ ಇಲ್ಲ. ಏಗಣ ಮತ್ತೆ ಸಲ ಬಂದಿದೆ ವಾರ್ನಿ ಮರಕ್ತೀನಿ. 2ನೇ ಸಲ ಬರ್ತೀನಿ ಮರಕ್ತೀನಿ. ಕೊನೆ ಸಲ ಬಂದ್ರೆ ಅಷ್ಟಕ್ಕೂ 3 ಜನ ತಿದ್ದುಕೊಳ್ಳಿಲ್ಲ ಅಂದ್ರೆ ನಿಮ್ಮನ್ನ ಇಂಚಿಂಚಾಗಿ ಪಟ್ಟಿಗಳ ತುಡು ತುಡ ಕಟ್ಟಿರ್ತೀನಿ. ಈ ಬೀರಿನ ಸಂಸ್ಕೃತಿಯ ಸವಾಲ್. ಆಗ ಈ ಕಡೆ ಕಣ್ಣು ತಿರುತ್ತಾನ, ಆ ಕಡೆ ಹಂಗ ಮಾಡ್ತಾನೆ ಗೌಡ, ಹೆಂಗ ಮಾಡ್ತಾನೆ ಜೋರ್ ಕರ್ತ ನಮ್ಮ ಗೌಡಿಗೆ ಮಾತಾಡಿದಂಗ ಏನಾರ ನನಗೆ ಮಾತಾಡಿದಂದ್ರ ಆ ಹೋಗು ಮಠ ಗಪ್ಪಾಡಿ ಪಾತನ ಕಿಸಿ ಆತೇನ. ಅವನ ಮುಂದೆ ಏನಾರ ನೀನೇನಾರ ನಮ್ಮನ್ನ
ಕೆಲಸ ಮಾಡ್ತಿದ್ರೆ ಸೀತಾಪತಿ ಏನು ಸೊಕ್ಕಿನಿಂದ ಮಾತನಾಡಿ ಹೋದ ಆ ಸೊಕ್ಕಿನ ಸೋಳೆ ಮಗ ಇದಕ್ಕೆ ಹಾಕೊಂದು ಪ್ಲಾನ್ ಹಾಗಿದ್ ಪ್ಲಾನ್ ಸೀದಾ ನೇರಿಗೆ ಶರಣಾಗಬೇಕು. ಹಂಗ ಹಾಕ ಕತ್ತಿರೋ ಸಾತ ನಿನಗ ಬುದ್ಧಿ ಬರಲಿಲ್ಲಲ್ಲೋ. ನಿಮ್ಮ ಕೆಲಸ ಎಲ್ಲ ಸಕ್ಸಸ್. ಸೀತಾಪತಿ ಆ ಬಡವಿಕಾರಿಗೆ ನನ್ನ ತಂಗಿನ ಕೊಡುವುದು ಎಲ್ಲರಿಗೂ ಸಾಧ್ಯವಿಲ್ಲ. ಇದು ನಿನ್ನ ಅಪತರ್ಪದ ಮಾತು. ಹೆಮ್ಮಡಿಬೇಕು ಆ ಮಾತನ್ನು. ನಾನ್ಯಾರು? ಈ ಊರಿಗೆ ನಾಡಗೌಡರು ಅನ್ನೋದು ಎಲ್ಲಾರಿಗೂ ಗೊತ್ತೈತ್ರಿ. ಮುಂದೊಂದು ದಿನ ನನ್ನ ಮಾತು ನಡೆಸೇ ನಡೆಸ್ತೇನೆ. ಚೋಟ್ ಓಹೋ, ರೈತ ಮುಖಂಡನ ಮಗ ಬಾಬರಿ ಏನಾಗಬೇಕಾಗಿತ್ತು? ನಾನು IPS ಓದ್ಬೇಕಂತ ಮಾಡಿದ್ದೀನಿ ಸರ್. ತಮ್ಮಿಂದ ಸಹಾಯ ಬೇಕಿದೆ. ರೋಗಿ ಬಯಸಿದ್ದು ಅದೇ ಹಾಲು ಅನ್ನ, ಡಾಕ್ಟರ್ ಹೇಳಿದ್ದು ಅದೇ ಹಾಲು ಅನ್ನ. ನಡಿಲಿ ಮುಂದ. ಗೌಡ್ರಿ ಇವ್ರದೊಂದು ಕೆಲಸ ಮಾಡಿ ಮುಂದೆ ಮಜಾ ನೋಡಿ ಗೌಡ್ರಿ. ಒಂದೇಕೋ 10 ಕೆಲಸ ಮಾಡುತ್ತೇನೆ. ಈ ಸಚಿವರ ನಮ್ಮೂರದ ನನ್ನ ಮೇಲೆ ಇಷ್ಟೊಂದು ಅಭಿಮಾನವೇ? ಓದುವರ ಮೇಲೆ ಅಭಿಮಾನ ತೋರಿಸುವುದೇ ಈ ಗೌಡನ ಹುಟ್ಟುಗುಣ. ಗೌಡ್ರ ಆ ಬೀರ್ ಎಷ್ಟು ಕೆಟ್ಟ ಮಾತಾಡಿ ಹೋದ್ರಿ. ಆ ಬೀರ್ ಮಾತಾಡಿ ನೋಡಿ ನನಗೆ ಭಾಳ ಟೆನ್ಷನ್ ಆಗೈತಿ. ಒಂದು ನೈಟಿ ಇದ್ರ ಕೊಡಲ್ಲ. ಲೇ ನೈಟ್ ಯಾಕೋ ಫುಲ್ ಕ್ವಾರ್ಟರ್ ಕೊಡ್ತೀನಿ ನಡಿ. ಅಪ್ಪ, ನೀವು ಫುಲ್ ಪಾಟ್ರಿ ಕೊಡುವಾರ ನಾವಿದ್ರ ಹಾಕಾಕ ರೆಡಿನ. ಹೋಗ್ರಿ ಗೌಡ್ರ. ಏನ್ ಮಾಡ್ತಾ ಇದ್ದೀರಾ? ಅಮ್ಮ, ಏನ್ ಮಾಡ್ತಾ ಇದೆಯಾ ಒಳಗಡೆ? ಹೊರಗೆ ಬಾ. ಇದು ಭೂತಾಯಿ ನನಗೆ ನೀಡಿದ ಬಂಗಾರದ ಫಸಲು ಕಣೆ. ತಗೊಳ್ಳುತ್ತನ. ಈ ವರ್ಷ ಬೆಳೆ ಎಲ್ಲ ಚೆನ್ನಾಗಿ ಬಂದು ಈ ರೈತ ನೆಮ್ಮದಿಯಿಂದ ನಗುವಂತಾಗಿದ್ದಾನೆ. ಅಂದ್ರೆ ಈ ತರಕಾರಿ ಫಸಲಿಗೆ ರೇಟು ಚೆನ್ನಾಗಿದೆ ತಾನೆ? ಅನ್ನೋದೇನಿದೆ ಮಗಳ? ಬದನೆಕಾಯಿ ಕೆಜಿಗೆ 200 ರೂಪಾಯಿ, ಚವಳೆಕಾಯಿ ಕೆಜಿಗೆ 150 ರೂಪಾಯಿ, ಟೊಮೆಟೊ 100 ರೂಪಾಯಿ ಕೆಜಿ, ಹಸಿಮೆಣಸಿನಕಾಯಿ ಕೆಜಿಗೆ 120 ರೂಪಾಯಿ. ಇದರಂತೆ ಪ್ರತಿದಿನ 8 ರಿಂದ 10 ಸಾವಿರಂತೆ ಗಳಿಸ್ತಾ ಹೋದ್ರೆ ಇನ್ನೊಂದು ತಿಂಗಳಲ್ಲಿ ಸಾಹುಕಾರನಾಗ್ಬಿಡ್ತೀನಿ ಕಣೆ ಮಗಳ, ಸಾಹುಕಾರನಾಗ್ಬಿಡ್ತೀನಿ. ಯಾಕೆ ಮಗಳ ನಿಂತಲ್ಲಿರು? ಹೌದು, ನಿಮ್ಮ ಜೀವನ ಹಗಲು ಇರುವಂಥದ್ದು. ಕಷ್ಟದಿಂದ ನೀವು ಬೆಳೆಸಿ ನಿಮ್ಮ ಜೀವ ಸಂಗಾತ ಇದೆಯಲ್ಲ, ಅದಕ್ಕೆ ಎಲ್ಲರಿಗೆ ಬೆಂಬಲಿಗೆ ಸ್ವಾಮಿ. ಹುಚ್ಚಿ, ಈ ರೈತ ಹುಟ್ಟಿರೋದೇ ಕಷ್ಟವೆಂಬ ನೊಗಕ್ಕೆ ಹೆಗಲ್ಗೊಟ್ಟು ಸುಖವೆಂಬ ಹುಡುಗಟ್ಟಿ ಸಂತೋಷವೆಂಬ ಹುಟ್ಟಿ ಬಿತ್ತಿ ಬೆಳೆಯೋದಕ್ಕೆ. ಹಾ ಮಗಳ, ಸ್ವಲ್ಪ ನಗು. ನೀನತ್ರೆ ಚಂದ, ನೀನತ್ರೆ ಅದಕ್ಕಿಂತಲೂ ಚಂದ. ಅಂದ್ರೆ ನೀನು ಅಳುವಾಗ ಅರುಣೋದಯದ ನರಳಿದ ಹೂವಿನ ಹಾಗೆ ಮುದ್ದಾಗಿ ಕಾಣ್ತಿಲ್ವೇನೆ, ಅದು ನನಗೆ ತುಂಬಾ ಇಷ್ಟ. ಸ್ವಾಮಿ, ನಿನ್ನಂತ ಮುಟ್ಟ ಮುಡಿಸುವ ವ್ಯಕ್ತಿಯಿಂದ ನನ್ನ ಬಾಳಿನ ಶಕ್ತಿಯನ್ನಾಗಿ ಪಡೆದ ನಾನೇ ಭಾಗ್ಯ. ನಿಮ್ಮ ಒಂದೊಂದು ಮಾತಿನ ಅರ್ಥ ನಡೆಸಿದ್ರೆ ನನಗೆ ಸ್ವರ್ಗವಾಗಿ ಕಾಣ್ತಾ ಇದೆ. ನನಗೂ ಅಷ್ಟೇ ಮಗಳ. ನಿನ್ನ ಪ್ರತಿ ಮಾತುಗಳು ಕಡಲ ಮುತ್ತಿನಂತೆ, ಶಿಲಾಬಾಲಿಕೆ ಕೆತ್ತನೆಯಂತೆ ತುಂಬಾ ಬೆಲೆ ಬಾಳುವಂತಾಗುತ್ತವೆ.
ನಿನ್ನಂತವಳನ್ನು ನನ್ನ ಸತಿಯಾಗಿ ಪಡೆದ ನಾನೇ ಧನ್ಯ ಅಲ್ವೇ? ಅಂದಾಗ ನಿಮ್ಮ ರೈತನೊಂದ ಹೆಸರು ಈ ನಾಡಿನ ಉಸಿರಾಗ್ತಿ ಸ್ವಾಮಿ. ರೈತನಾದ ನೀವು ನಕ್ಕರೆ ಜಗವೆಲ್ಲ ಸತ್ಯವಾಗುತ್ತೆ. ನಿಜ ಮಂಗಳ, ನಿಜ. ನಿತ್ಯ ಜೀವನದಲ್ಲಿ ಸತ್ಯ, ನ್ಯಾಯ, ನೀತಿಗಳೇ ನನ್ನ ಉಸಿರು. ಪ್ರೀತಿ ವಿಶ್ವಾಸವೇ ನನ್ನ ಬಾಳಿನ ಹಸಿರು. ನಿತ್ಯ ಕಾಲಚಕ್ರದಲ್ಲಿ ಸುತ್ತುವ ನಾವೆಲ್ಲ ಬರೀ ತುತ್ತಿಗಾಗಿ ಬದುಕಬಾರದು ಮಂಗಳ. ಸದಾ ಹಣ್ಣು ಕೊಟ್ಟು ನೆರಳು ಕೊಡುವ ಹೆಮ್ಮರದಂತೆ ಬದುಕಬೇಕು. ಅದೇ ನಿಜವಾದ ಜೀವನ. ನಿಮ್ಮ ಈ ಮಾತಿಗೆ ಸೋತು ಹೋದೆ, ಬನ್ನಿ ಬೇಗ ಸ್ನಾನ. ಇನ್ನೇನ ಚಿನ್ನ, ಈ ಸಂತೋಷದ ಸಮಯದಲ್ಲಿ ಗರಿ ಬಿಚ್ಚಿದ ನವಿಲಂತೆ ನರ್ತಿಸಿ ಮಿಂಚುತ್ತಾ ಕುಣಿದು ಹಾಡುವ ನನಸಿಗೆ
ತಡವಾಗಿ ಬಂದೆ ಅಣ್ಣ. ಮಾತು ಕೇಳುತ್ತಾನೆ ಹೊರಗಡೆ ಕೋರ್ಟು ಕಚೇರಿಗೆ ಹೋಗುವ ಸಮಯ ಇನ್ನೇನು ಉಳಿದಿಲ್ಲ. ಅಂದ್ರೆ ಏನು ಶಿಸಿದ್ರ ನಿನ್ನ ಮಾತಿನ ಇಡೀ ಸುತ್ತ 10 ಹಳ್ಳಿಯ ಜನ ಸುಮ್ಮನೆ ಇರುವಾಗ ಈತನೊಬ್ಬನೇ ಆ ಎನ್ನಲ್ಲಿ ವೀರನಗೌಡರ ಮನೆಗೆ ಹೋಗಿ ವಿಮಾನ ನಿಲ್ದಾಣಕ್ಕೆ ಬಂದು ಇಡೀ ಮಣ್ಣು ಕೂಡ ಕೊಡುವುದಿಲ್ಲ ಅಂತ ಅವರ ಸವಾಲು ಹಾಕಿ ಸಾಕತ್ತಿದ್ರೆ ನೋಡ್ಕೋತೀನಿ ಅಂತ ಹೇಳಿ ಬಂದಿದ್ದಾನಂತೆ. ಇವನಿಗೆ ಏಕೆ ಬೇಕನ ಆ ರೈತರ ಹೋರಾಟ ಚಳವಳಿ? ಇದು ರೈತರ ಹೋರಾಟ ಚಳವಳಿ ಅಲ್ಲ ತಮ್ಮ, ನಮ್ಮತ್ತ ದನ ಕುರು ಬೇಸೋ ಜನಗಳ ಹೋರಾಟ. ಆ ರೈತರು ತಮ್ಮ ಭೂಮಿಯನ್ನು ಮುಟ್ಟು ಬಿಟ್ಟು ತಮ್ಮ ತುತ್ತಿನ ಚೀಲವನ್ನು ತುಂಬಿಸಿಕೊಳ್ಳಲು ಆ ಹೊಲವು ಬಿಟ್ಟು ಬೇರೆ ಕಡೆ ಕರಾವು ನೋಡಿಕೊಳ್ಳೋದು ತಪ್ಪ. ಅದು ನನ್ನ ದೃಷ್ಟಿಯಲ್ಲಿ ತಪ್ಪೆ. ವಿಮಾನ ನಿಲ್ದಾಣವಾದರೆ ನಮ್ಮ ಊರು ದೊಡ್ಡ ಸ್ಥಿತಿಯಾಗುತ್ತೆ. ಆ ರೈತನ ಮನೆಯಲ್ಲಿ ಒಬ್ಬನಾದರೂ ನೌಕರಿ ಆಗುತ್ತಾನೆ. ಅದರ ಚಿಂತೆ ಇವರಿಗೆ ಬೇಕು. ಕುರೆಕಾಯೋ ಕೆಲಸ ಅದೇ ಕುರು ಬೇಸೋ ಹೋದ ಮೇಲೆ ನಾನು ಎಲ್ಲ ಕುರಿ ಬೇಸದ ಅಣ್ಣ, ಇವರ ಮಾತು ಮಿತಿ ಮೀರುವಾಯ್ತು. ಇದನ್ನು ಕೇಳುತ್ತಾನೆ ಸುಮ್ಮನೆ ನಿಂತಿರಬೇಡ. ನಿನಗೆ ಸರಿಯಾಗಿ ತಿದ್ದಿ ಬುದ್ಧಿ ಹೇಳು. ಆ ಗೌಡರ ತಂಡ ಬಿಡಿಸು, ಇಲ್ಲ ಅಂದರೆ ಏನ್ ಮಾಡ್ತಿರಬೇಕಪ್ಪ. ಎಲ್ಲ ಅವನ ಮಾತು ಕೇಳಿ ನಾ ಎತ್ತು ಕುರಿ ಮಾರಬೇಕಾ, ಇಲ್ಲ ಯಾರಿಗೆ ಗೌಡನ ಕಾಂಗ್ರೆಸ್ ಸಮೇತ ಇರಬೇಕಾ? ಹೌದು 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 ಹೌದು, ನೀವು ಎರಡರಲ್ಲಿ ಒಂದಾಗ ಬೇಕು. ನೀನು ಸರಿಯಾಗಿ ಮಾತನಾಡು. ಅವನು ಎಮ್ಮೆಲಾದ್ರೇನು ಮಾತ್ರ ಆದ್ರೇನು ಆ ವಿಷಯದಲ್ಲಿ ನಾನು ಯಾರು ಮಾತ್ರ ಕೇಳೋದಿಲ್ಲ. ನನ್ನ ತಮ್ಮ ಶಾಲೆ ಕಲಿತು ದೊಡ್ಡ ಸಾಹೇಬ್ಲಾಗ್ಲಿ ಅಂದ್ರ ಶಾಲೆ ಕಲಿತು ನನಗೊಬ್ಬ ಹೇಳಕ್ಕೊಂಡ. ನೀನಾದ್ರೆ ಈ ಮಾತನ್ನು ಬೇರೆ ಮಾಡಿದ್ರೆ ಆ ವೀರ ಸಿಂಧೂರ ಲಕ್ಷ್ಮಣ ಗೌಡರನ್ನು ಬಿಡ್ತಿದ್ದೆ. ಏ ವೀರಣ್ಣ, ಈ ಧರ್ಮನ ಎದುರುಗಡೆ ಇನ್ನಿನ ಮಾತು. ನೀರೀಗ ಒಳಗೆ ನಡೆ ಮಗಳ ಒಳಗೆ ಕರ್ಕೊಂಡು ಹೋಗೋಣ. ಏಕಣ್ಣ ಇವನ ಮಾತು ಕೇಳಿ ನೀನು ಕೂಡ ಆ ಎಮ್ಮೆಲೆಗೆ ನಡೆ ಅಂತೀಯ, ಇಲ್ಲ ಆ ಜಗದ ರೈತನವ್ರಿಗೆ ತಲೆ ಭಾಗವಂತೀಯ? ವೀರು, ಇದು ನನ್ನ ಆಜ್ಞೆ. ಒಳಗೆ ನಡಿ ಅಂದೆ ಅಷ್ಟೇ. ಇವರೇನ ನನಗೆ ಗೊತ್ತಿಲ್ಲಲಿಕ್ಕೆ ನೀನು ಇವನಿಗೆ ಇಷ್ಟೊಂದು ಮಾತಾಡಲು ಅಧಿಕಾರ ಕೊಟ್ಟಿರುವೆ. ಇವನೇನು ನಮ್ಮ ಸ್ವಂತ ಒಡ ಹುಟ್ಟಿದವನೇ? ಇನ್ನೊಮ್ಮೆ ಸಂಬೋಧಿಸಬೇಡ ಈ ಅನಾಥನೆಂಬ ಶಬ್ದವನ್ನು. ಇದನ್ನೆಲ್ಲ ನಿನಗೆ ಯಾರು ಹೇಳ್ಕೊಟ್ರು? ನಿನಗೆ ಏನ್ ಗೊತ್ತಿದೆ ಇವನ ಚರಿತ್ರೆ? ಇದನ್ನೆಲ್ಲ ನಿನಗೆ MLA ವೀರಂಗೌಡ ಹೇಳಿರ್ಬೇಕಲ್ವೇ? ಹೌದು 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 ಹೌದು. ಅವನೊಬ್ಬ ಮನೆ ಮುಡ್ಕೊಂಡು ಮಾತೇಳಿ ನಿನ್ನ ಮನೆ ಮುಡಿದುಕೊಂಡು ಬಯಸ್ತೇನೋ? ಆ ಗೌಡ ಮಾಡುವ ಕೆಲಸ ನಿನಗೆ ಸರಿಯೇ? ಹೇಳು ಶಶಿಧರ, ಧರ್ಮರಾಜನಾದ ನನ್ನ ಧರ್ಮದ ನುಡಿಯನ್ನು ನೀನು ಕೇಳದೆ ಹೋದ್ರೆ ಈ ನನ್ನ ಧರ್ಮದ ನುಡಿ ಮುಂದೊಂದು ದಿನ ಬೆಂಕಿಯ ಕಿಡಿಯಾಗಿ ನಿಮ್ಮನ್ನು ಸರ್ವನಾಶ ಮಾಡುತ್ತದೆ. ಹುಷಾರ್. ನೀನು ಕೂಡ ಬೀರನಾಗಿ ಮಾತನಾಡಿದರೆ ಅದನ್ನು ಎದುರಿಸಲು ನಾ ಸದಾ ಸಿದ್ಧನಿದ್ದೇನೆ. ನನಗೆ ಆ ಗೌಡರ ಮಾತೆ